ವಾಯ್ಸ್ ರೆಕಾರ್ಡರ್ನ ಶ್ಯಾಮನ್ ರೂಮಲ್ಲಿ ಫಿಕ್ಸ್ ಮಾಡಿದ್ರೆ ಶ್ಯಾಮ ಅಖಿಲ್ ಏನೇನ್ ಮಾತಾಡ್ಕೋತಾರೋ ಪ್ರತಿಯೊಂದು ನನಗೆ ಗೊತ್ತಾಗುತ್ತೆ. ಆಗ ಪ್ರೂಫ್ ಸಮೇತ ಅತ್ತೆ ಮುಂದೆ ನಿಲ್ಲಿಸ್ಬೋದು. ಶ್ಯಾಮನ್ನ ಮನೆಯಿಂದ ಹೊರ ಕಳಿಸ್ಬೋದು. ಏ, ಕಣ್ ಕಾಣಿಸಲ್ವೇನೋ? ಸಾರಿ ಚಿಕ್ಕಮ್ಮ. ಇದೇನು ಐಶ್ವರ್ಯ ಚಿಕ್ಕಮ್ಮ ಶ್ಯಾಮ ಚಿಕ್ಕಮ್ಮನ ರೂಮಿಗೆ ಹೋಗ್ತಿದ್ದಾಳೆ. ಅವಳಿಗೆ ಕಣ್ ಕಾಣ್ತಾ ಇಲ್ವೇನೋ ಪಾಪ. ಎಲ್ಲಿಡ್ಲಿ ಈ ರೆಕಾರ್ಡರ್ನ? ಐಶ್ವರ್ಯ, ಐಶ್ವರ್ಯ. ಚಿಕ್ಕಮ್ಮ ಶ್ಯಾಮ ಚಿಕ್ಕಮ್ಮನ ರೂಮಲ್ಲಿದ್ದಾಳೆ. ಶ್ಯಾಮ ರೂಮ್ಗೆ ಐಶ್ವರ್ಯ ಯಾಕೆ ಹೋಗಿದ್ದಾಳೆ? ರೂಮಲ್ಲಿ ಅವ್ರು ಎಲ್ಲಿ ನಿಂತು ಮಾತಾಡಿದ್ರು ಇದರಲ್ಲಿ ರೆಕಾರ್ಡ್ ಆಗ್ಬೇಕು ಅಂತಂದ್ರೆ ಇದನ್ನ ಎಲ್ಲಿಡೋದು? ಎಸ್, ಏನ್ ಐಶ್ವರ್ಯ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಶ್ಯಾಮ ರೂಮಲ್ಲಿ ಇಲ್ವಲ್ಲ? ಅವಳು ಇಲ್ದೇ ಇರುವಾಗ ಅವಳ ರೂಮಿಗೆ ನೀನ್ ಯಾಕೆ ಬಂದಿದೀಯಾ? ಅದು ಅದು ಅತ್ತೆ, ಅದು ಅದು ಅತ್ತೆ. ಏನತ್ತೆ, ನನ್ನ ರೂಮಲ್ಲಿ ಇದ್ದೀರಾ? ಏನಾದ್ರೂ ಬೇಕಾ ನಿಮ್ಗೆ? ನನ್ಗೇನು ಬೇಡಮ್ಮ, ಐಶ್ವರ್ಯ ಇಲ್ಲಿದ್ದಾಳಲ್ವಾ, ಅದಕ್ಕೆ ಬಂದೆ. ನಿಮಗೇನ್ ಬೇಕು ಅದಕ್ಕೆ? ಅಂದ್ರೆ ಅದು ನನಗೆ ಸ್ವಲ್ಪ ನೆಗಡಿ ಆಗ್ತಿರೋ ಹಾಗಿದೆ. ಶ್ಯಾಮ ತುಳಸಿ ಕಷಾಯ ಮಾಡ್ತಾಳಲ್ಲ, ಅದ್ರ ರೆಸಿಪಿ ಎಲ್ಲಾದ್ರೂ ಬರ್ದಿಟ್ಟಿದ್ದಾಳೇನೋ ಅಂತ ಹುಡುಕ್ತಾ ಇದ್ದೆ.
ಫೋನ್ ಮಾಡಿ ಕೇಳಿದ್ರೆ ನಾನೇ ಹೇಳ್ತಿದ್ನಲ್ಲ, ಅದಕ್ ಹುಡ್ಕೋದ್ ಯಾಕೆ? ಅಖಿಲ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ಯಲ್ಲ ನೀನು, ನಿನ್ನ ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಹುಡುಕ್ತಿದ್ದೆ. ಶ್ಯಾಮ, ಎಲ್ಲಿದೆ ಆ ರೆಸಿಪಿ? ಕೊಡು. ಯಾಕತ್ತೆ, ನಾನೇ ಆ ಕಷಾಯ ಮಾಡ್ಕೊಡ್ತೀನಲ್ಲ. ಕಂದ, ನಿನ್ಗೆ ಕೆಮ್ಮು ಪೂರ್ತಿ ಕಡಿಮೆ ಆಯ್ತಲ್ವಾ? ಪೂರ್ತಿ ಹೋಯ್ತು ಮಮ್ಮಿ. ಈಗ ನೀವು ಕೆಮ್ಮು ಅಂದ್ರೂ ಕೂಡ ನನಗೆ ಕೆಮ್ಮು ಬರಲ್ಲ ಗೊತ್ತಾ? ನನಗೆ ಮೀಟಿಂಗಿಗೆ ಟೈಮ್ ಆಗ್ತಿದೆ, ನಾನು ಬೇಗ ರೆಡಿ ಆಗಬೇಕು. ಬರ್ತೀನಿ. ಸರಿನಪ್ಪ. ಅಪ್ಪ, ಟಾಪಿಕ್ ಡೈವರ್ಟ್ ಆಗಿದ್ರಿಂದ ತಪ್ಪಿಸ್ಕೊಂಡೆ. ತಗೊಳ್ಳಿ ಅಕ್ಕ, ಕಷಾಯ ಕುಡೀರಿ. ಅಲ್ಲೇ ಇಡು. ಈಗ್ಲೇ ಕುಡೀರಿ ಅಕ್ಕ, ಆಮೇಲೆ ಮರ್ತು ಬಿಡ್ತೀರಾ. ಒಂಚೂರು ಚೆನ್ನಾಗಿಲ್ಲ. ನೆಗಡಿ ಆಗಿದ್ರೆ ಚೆನ್ನಾಗಿರತ್ತಕ್ಕ. ಅದು ಹೋಗ್ಬೇಕು ಅಂದ್ರೆ ಇದನ್ ಕುಡಿಬೇಕು, ತಪ್ಪೋದಿಲ್ಲ. ಕುಡಿತೀನಿ, ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊ. ನಿಮ್ಗೆ ಈ ಕಷಾಯ ಕುಡಿಸೋದೇ ನನ್ ಕೆಲ್ಸ. ಸರಿಯಾಗಿ ಹೇಳ್ದಿಯಮ್ಮ. ಏನ್ ಹಾಗ್ ನೋಡ್ತಿದ್ಯಾ? ಕುಡಿ. ಆದ್ರೆ ತುಂಬಾನೇ ಕಹಿ ಇದೆ ಅತ್ತೆ. ಕಷಾಯ ಕಹಿ ಇರ್ದೆ ಹೇಗಿರತ್ತೆ ಅಕ್ಕ? ಹಾಗಂತ ಚಿಕ್ಕ ಮಕ್ಳ ಹಾಗೆ ಕಹಿ ಇದೆ ಅಂತ ಹೇಳಿ ಕಷಾಯ ಕುಡಿದೇ ಇರ್ತೀಯೇನು? ಕುಡಿ. ಸಾಕು ಬಿಡಿ ಅತ್ತೆ, ಸ್ವಲ್ಪ ಕುಡ್ದಿದ್ದೇನಲ್ಲ, ಸಾಕು. ಇಲ್ಲ ಇಲ್ಲ, ಇದ್ ಪೂರ್ತಿ ಕುಡ್ದಿಲ್ಲ ಅಂದ್ರೆ ನೆಗಡಿ ಕಡಿಮೆ ಆಗಲ್ಲ. ನನ್ ಕೆಲ ಆಗಲ್ಲ. ನಾನ್ ಕುಡಿಸ್ತೀನಿ ರೀ. ಈಗ ನೋಡಿ, ನೆಗಡಿ ಎಲ್ಲ ಓಡ್ ಹೋಗತ್ತೆ ಅಕ್ಕ. ಇತ್ತೀಚೆಗೆ ನೀನ್ ತುಂಬಾನೇ ಓವರ್ ಆಗಾಡ್ತಿದೀಯ. ಇದನ್ನೆಲ್ಲ ಕಟ್ ಮಾಡ್ತೀನಿ, ನೋಡ್ತಾ ಇರು. ಕೃಷ್ಣ, ಇವತ್ತು ಸಮಸ್ಯೆ ಹೇಗ್ ದೂರ ಆಗತ್ತೋ ಅಂತ ತುಂಬಾ ಹೆದ್ರಿದ್ದೆ. ನಿನ್ ದಯೆಯಿಂದ ಎಲ್ಲ ಸರಿ ಹೋಯ್ತು. ಅದಕ್ಕೆ ಈ ಕೃಷ್ಣ ತುಳಸಿ ನಿನ್ಗೆ ಕೃಷ್ಣ ತುಳಸಿ ಮಾಲೆ ಹಾಕ್ತಿದ್ದಾಳೆ. ಸ್ವೀಕರಿಸು ಕೃಷ್ಣ. ಕೃಷ್ಣ, ಈ ಶ್ಯಾಮನ ಕೃಷ್ಣ ತುಳಸಿ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಕೃಷ್ಣ ತುಳಸಿ ಹೆಸರಲ್ಲಿ ನಿನ್ ಹಾಡು ಹೇಳ್ತಿರೋದು ಇನ್ನೂ ಹೆಚ್ಚು ಖುಷಿ ಆಗ್ತಿದೆ. ಆದ್ರೆ ಒಂದೇ ನೋವಿರೋದು, ಅತ್ತೆ ಮತ್ತೆ ಮಾವಂಗೂ ಹೇಳ್ದೆ ಹೀಗೆ ಕೃಷ್ಣ ತುಳಸಿ ಹೆಸರಲ್ಲಿ ಹಾಡು ಆಡ್ತಿರೋದಿಕ್ಕೆ ತುಂಬಾ ನೋವಾಗ್ತಿದೆ.
ಇಷ್ಟು ದಿನ ರೂಪರಾಣಿಗೆ ಗೋಸ್ಟ್ ಸಿಂಗರ್ ಆಗಿ ಹಾಡ್ ಹೇಳ್ತಾ ನನ್ನ ಹೆಸರಿಂದ ಯಾವಾಗ ಹಾಡ್ತೀನೋ ಅನ್ಕೊಂಡಿದ್ದೆ. ನನ್ನ ಹಾಡಾಗಿ ಎಲ್ರಿಗೂ ಯಾವಾಗ ಗೊತ್ತಾಗತ್ತೆ ಅನ್ಕೋತಿದ್ದೆ. ಈಗ ಗೊತ್ತಾಗೋ ಅವಕಾಶ ಬಂದ್ರೂ ಕೂಡ ಯಾರಿಗೂ ಹೇಳಕ್ಕಾಗ್ದಿರೋ ಪರಿಸ್ಥಿತಿ. ಆ ಕಳ್ ಸ್ವಾಮೀಜಿ ಗೌರಮ್ಮ ಮಾಡಿದ ಮೋಸದಿಂದ ಕಲಾವಿದ್ರು ಅಖಿಲ್ ಅವ್ರ ಜೀವನಕ್ಕೆ ಬಂದ್ರೆ ಅಖಿಲ್ ಅವ್ರಿಗೆ ಗಂಡಾಂತರ ಇದೆ ಅಂತ ಅತ್ತೆ ತುಂಬಾ ಹೆದರಿದ್ದಾರೆ. ಬೇಗ ತಾತ ಇಲ್ಲಿ ಬಂದು ಅತ್ತೆ ಭಯ ಹೋಗೋಗ್ ಮಾಡು ಕೃಷ್ಣ. ಆಗ್ಲೇ ನಾನು ಸಿಂಗರ್ ಅನ್ನೋ ವಿಷಯನ, ನಾನೇ ಕೃಷ್ಣ ತುಳಸಿ ಅನ್ನೋ ವಿಷಯನ ಅತ್ತೆಗೂ ಮಾವನ ಹತ್ರನೂ ಹೇಳೋಕ್ಕಾಗೋದು. ಅತ್ತೆ ಮುಂದೆ ಮಾವನ್ ಮುಂದೆ ಧೈರ್ಯವಾಗಿ ಹಾಡಕ್ ಸಾಧ್ಯ ಆಗೋದು. ಆ ದಿನ ಬೇಗ ಬರೋ ಹಾಗೆ ನನ್ಗೆ ಆಶೀರ್ವಾದ ಮಾಡು ಕೃಷ್ಣ. ಅಕ್ಕ, ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ವಸಂತ. ಕೊಡಿಲಿ ಬಾಕ. ಹಾ ಬಾ. ಕೂತ್ಕೋಕ್ಕ, ಕುಡಿಯಕ್ ನೀರ್ ತರ್ತೀನಿ. ಅದೆಲ್ಲ ಏನು ಬೇಡ ಕಣೆ ವಸಂತ, ನೀನು ಕೂತ್ಕೋ. ಸರಿ ಕೂತ್ಕೋ. ಇನ್ನೇನಕ್ಕ ವಿಶೇಷ? ಭಾವ ಚೆನ್ನಾಗಿದ್ದಾರಾ? ಆ ನಾಗದೇವತೆ ದಯದಿಂದ ಚೆನ್ನಾಗಿದಾರಮ್ಮ. ಆಪರೇಷನ್ಗೂ ಮುಂಚೆ ಅವ್ರಿಗೆ ತುಂಬಾನೇ ಸೀರಿಯಸ್ ಆಗಿತ್ತಮ್ಮ. ಡಾಕ್ಟ್ರು ಕೂಡ ಕಷ್ಟ ಅಂತ ಹೇಳ್ಬಿಟ್ರು. ನಾಗ ಸೌಭಾಗ್ಯವತಿ ವ್ರತ ಮಾಡಿದ್ರೆ ಸದಾಕಾಲ ಅರಿಶಿನ ಕುಂಕುಮ ಗಟ್ಟಿಯಾಗಿರತ್ತೆ ಅಂತ ನನಗೆ ಗೊತ್ತಿರೋರೊಬ್ರು ಹೇಳಿದ್ರು. ನಾನು ಹುತ್ತದತ್ರ ಹೋಗಿ ಆ ವ್ರತ ಮಾಡಿದೆ. ಆ ನಾಗದೇವತೆ ಕರುಣೆ ತೋರಿಸಿದ್ಲು. ಅವ್ರ ಆಪರೇಷನ್ನು ಸಕ್ಸಸ್ ಆಯ್ತು. ಅವ್ರಿಗಿದ್ದಿದ್ದ ಗಂಡಾಂತರ ತಪ್ಪತಮ್ಮ. ಅದಕ್ಕೇನೆ ಆ ನಾಗದೇವತೆ ಹರಕೆ ತೀರ್ಸೋಕೆ ಅಂತ ಬಂದಿದ್ದೀನಮ್ಮ. ಆ ನಾಗ ಸೌಭಾಗ್ಯ ವ್ರತ ಮಾಡಿದ್ರೆ ಗಂಡಂಗಿರೋ ಪ್ರಾಣ ಗಂಡಾಂತರ ದೂರ ಆಗತ್ತಾಕ? ಖಂಡಿತ ದೂರ ಆಗತ್ತೆ ವಸಂತ. ಹಾಡ್ ಹೇಳೋ ಹುಡುಗಿ ಆಗ್ಲಿ ಅವನ ಜೀವನದಲ್ಲಿ ಬರಲೇಬಾರದು. ಹಾಗೇನಾದ್ರೂ ಬಂದ್ರೆ ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ. ನಮ್ಮ ಅಖಿಲ್ ಜಾತಕದಲ್ಲಿ ಒಂದ್ ಗಂಡಾಂತರ ಇದೆ ಎಂದಿದಾರಕ್ಕ. ಶ್ಯಾಮನ್ ಕೈಯಲ್ಲಿ ಕೂಡ ಆ ನಾಗ ಸೌಭಾಗ್ಯ ವ್ರತ ಮಾಡ್ಸಿದ್ರೆ ಫಲ ಸಿಗತ್ತಲ್ವಾ? ಖಂಡಿತ ಸಿಗತ್ತೆ. ಆ ವ್ರತಕ್ಕೆ ವಿಧಿವಿಧಾನ ಏನು ಅಂತ ಹೇಳಕ್ಕ. ಶ್ಯಾಮ ಕೈಲಿ ಕೂಡ ಮಾಡಿಸ್ತೀನಿ. ಹೇಳ್ತೀನಮ್ಮ, ಆದ್ರೆ ತುಂಬಾ ನಿಷ್ಠೆಯಿಂದ ಮಾಡ್ಬೇಕು. ಯಾವ ಮುತ್ತೈದೆ ಆದ್ರೂ ತನ್ನ ಅರಿಶಿನ ಕುಂಕುಮ 100 ಕಾಲ ಚೆನ್ನಾಗಿರ್ಲಿ ಅನ್ನೋ ಸಂಕಲ್ಪ ಮಾಡಿ ನಸುಕ್ನಲ್ಲೇ ಸ್ನಾನ ಮಾಡಿ ಅದೇ ಒದ್ದೆ ಬಟ್ಟೆಯಲ್ಲಿ ನಾಗದೇವತೆ ಮಂತ್ರನ 108 ಸಲ ಜಪ ಮಾಡ್ತಾ ಹುತ್ತದ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕಮ್ಮ. ತಲೆ ಸ್ನಾನ ಮಾಡಿ ಹಾಗೆ ಪ್ರದಕ್ಷಿಣೆ ಮಾಡ್ತಾ ಒದ್ದೆ ಬಟ್ಟೆಯಲ್ಲಿ ಅಷ್ಟು ಹೊತ್ತಿದ್ರೆ ಶ್ಯಾಮಂಗೆ ನೆಗಡಿ ಜ್ವರ ಆಗ್ಬೋದು. ಹಾಡಕ್ಕೆ ಕಷ್ಟ ಆಗತ್ತೆ. ಅವಳ ಬಾಸ್ ಹತ್ರ ಅವಳು ಬೈಸ್ಕೊಳ್ಳೋ ಹಾಗಾಗ್ಬೋದು. ಆ ನಾಗದೇವತೆ ಸೌಭಾಗ್ಯ ವ್ರತನ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ನಾಗದೇವತೆ ಕರುಣೆ ತೋರಿಸಿ ಸ್ವತಃ ತಾನೇ ಹುತ್ತದಿಂದ ಹೊರಗೆ ಬಂದು ವ್ರತ ಮಾಡ್ತಿರೋ ಮುತ್ತೈದೆ ಹಣೆಗೆ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಾಳೆ. ಹಾಗೆ ಹುತ್ತದಿಂದ ಹೊರಗಡೆ ಬರೋ ನಾಗದೇವತೆ ಆಶೀರ್ವಾದ ಮಾಡಿದ್ರೆ ಆ ಮುತ್ತೈದೆ ಇರೋಷ್ಟು ದಿನಾನು ಮುತ್ತೈದೆ ಆಗಿರ್ತಾಳೆ ಅಂತ ಅದರ ಅರ್ಥ ನಮ್ಮ. ಹಾಗಾದ್ರೆ
ಶ್ಯಾಮ ಕೈಲಿ ನಾನು ಆ ವ್ರತ ಮಾಡಿಸ್ತೀನಕ್ಕ. ನಮಸ್ತೆ ದೊಡ್ಡಮ್ಮ. ನಮಸ್ತೆ ಕಣಪ್ಪ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಬೇಡ ಮಮ್ಮಿ, ಶ್ಯಾಮನ್ ಕೈನಲ್ಲಿ ಆ ಥರದ ವ್ರತ ಮಾಡಿಸೋದು ಬೇಡ. ಅದ್ಯಾಕಪ್ಪ? ಅದ್ರಿಂದ ಫಲ ಸಿಗ್ಬಹುದಲ್ವಾ? ಈ ಕಾಲದಲ್ಲೂ ಕೂಡ ಅಂಥದ್ದೆಲ್ಲ ನಂಬಾರ್ದು ಮಮ್ಮಿ. ಹಾವು ಹುತ್ತದಿಂದ ಹೊರಗಡೆ ಬರೋದಂದ್ರೇನು? ಹಣೆಗೆ ಬೊಟ್ಟಿಡೋದು ಅಂದ್ರೇನು? ಆ ಥರ ಇದೆ ಅಖಿಲ್. ಬೇಡ ದೊಡ್ಡಮ್ಮ, ಅಂಥದ್ದನ್ನೆಲ್ಲ ನಂಬಾರ್ದು. ಒಂದು ವೇಳೆ ನೀವು ನಂಬಿದ್ರು ಆ ನಂಬಿಕೆನ ನಿಮ್ಮ ಜನ್ರೇಷನ್ಗೆ ನೀವು ಇಟ್ಕೊಳ್ಳಿ. ನೆಕ್ಸ್ಟ್ ಜನ್ರೇಷನ್ಗೆ ಅಭ್ಯಾಸ ಮಾಡಿಸ್ಬಿಡಿ ಪ್ಲೀಸ್. ಸಾರಿ ದೊಡ್ಡಮ್ಮ, ಹೀಗೆ ಹೇಳ್ತಿದ್ದೀನಿ ಅಂತ ಏನೋ ಅನ್ಕೋಬಿಡಿ. ಪರವಾಗಿಲ್ಲಪ್ಪ. ಮಮ್ಮಿ, ನನ್ನ ಅಪಾಯದ ಬಗ್ಗೆ ನೀವೇನು ಹೆದರ್ಕೋಬೇಡಿ. ತಾತ ಬರೋವರೆಗೂ ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ತಾತ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳ್ತಾರೆ, ಸರಿನಾ? ನನಗೆ ಮೀಟಿಂಗಿಗೆ ಟೈಮ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ನಾನು ಬರ್ತೀನಿ ದೊಡ್ಡಮ್ಮ. ಈ ಕಾಲದ ಮಕ್ಳು ಹೀಗೆ ವಸಂತ, ಇಂಥದ್ದನ್ನೆಲ್ಲ ಸ್ವಲ್ಪನೂ ನಂಬಲ್ಲ. ಅವ್ರ ನಂಬಿಕೆ ಬಗ್ಗೆ ಯೋಚನೆ ಮಾಡದೆ ನಾವು ನಂಬಿದ್ದನ್ನ ಮಾಡ್ತಾ ಹೋಗ್ಬೇಕು. ನಾನೇ ಪ್ರತ್ಯಕ್ಷ ಉದಾಹರಣೆ, ಇಲ್ಲೇ ಇದೀನಲ್ಲ. ನಾಗದೇವತೆ ನನಗೆ ಕರುಣಿಸಿದಾಳೆ. ನಾನು ನಾಗ ಸೌಭಾಗ್ಯ ವ್ರತ ಮಾಡಿದ್ದಕ್ಕೆ ಅಲ್ವಾ ನಿನ್ ಭಾವ ಅಪಾಯದಿಂದ ಪಾರಾಗಿದ್ದು. ಹಾಗೆ ನಿನ್ ಚಿಕ್ಕ ಸೊಸೆ ಕೈಲೂ ಈ ವ್ರತ ಮಾಡಿಸಿದ್ರೆ ಅಖಿಲ್ಗಿರೋ ಅಪಾಯದ ಬಗ್ಗೆ ನೀನ್ ಹೆದರೋ ಅಗತ್ಯನೇ ಇರಲ್ಲ. ಕವಡೆ ಸ್ವಾಮೀಜಿ ಮಾತ್ ಕೇಳಿ ಹೆದರ್ತಿರೋ ಅತ್ತೆಗೆ ಆ ಭಯ ಹೋಗೋದಾದ್ರೆ ನಾನು ಸೌಭಾಗ್ಯ ವ್ರತ ಮಾಡ್ತೀನಿ. ಬಾಮ್ಮ, ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಇವಳೇ ನನ್ನ ಚಿಕ್ಕ ಸೊಸೆ ಶ್ಯಾಮ. ನಮ್ ದೊಡ್ಡಮ್ಮನ ಮಗಳು ವೇದವತಿ ಅಕ್ಕ. ನಮಸ್ಕಾರ ಅತ್ತೆ. ನಮಸ್ತೆ ಅಮ್ಮ. ನಿನ್ ಕೈಲಿ ನಾಗ ಸೌಭಾಗ್ಯ ವ್ರತ ಮಾಡಿಸಿದ್ರೆ ಅಖಿಲ್ಗಿರೋ ಗಂಡಾಂತರ ಹೋಗುತ್ತೆ ಅಂತ ನಮ್ಮ ಅಕ್ಕ ಹೇಳ್ತಿದ್ದಾರೆ. ಮಾಡ್ತೀನಿ ಅತ್ತೆ. ಆ ಅಪಾಯ ಹೋಗತ್ತೆ ಅಂದ್ರೆ ಆ ವ್ರತ ನಾನ್ ಮಾಡ್ತೀನಿ. ಆದ್ರೆ ಆ ವ್ರತ ಮಾಡೋದು ತುಂಬಾ ಕಷ್ಟನಮ್ಮ. ತುಂಬಾ ನಿಷ್ಠೆಯಿಂದ ಮಾಡ್ಬೇಕು. ಮಾಡ್ತೀನಿ ಅತ್ತೆ. ಅವ್ರ ಅಪಾಯ ಹೋಗೋದಾದ್ರೆ, ನನ್ನ ಅತ್ತೆ ಭಯ ಹೋಗೋದಾದ್ರೆ ಎಷ್ಟು ಕಷ್ಟ ಆಗೋ ವ್ರತನಾದ್ರೂ ನಾನ್ ಮಾಡ್ತೀನಿ. ಎಷ್ಟು ನಿಷ್ಠೆಯಿಂದ ಬೇಕಾದ್ರೂ ಮಾಡ್ತೀನಿ. ಬಂಗಾರದಂತ ಸೊಸೆ ಸಿಕ್ಕಿದಾಳ್ ವಸಂತ ನಿನ್ಗೆ. ಹೌದು, ಆ ಸೊಸೆ ಬಂಗಾರನೇ, ಕಾಗೆ ಬಂಗಾರ. ಅಯ್ಯೋ, ಶ್ಯಾಮ ಫೋನ್ ತಗೊಳ್ಳದೆ ಮರ್ತಿದ್ದಾಳಲ್ಲ. ಫೋನ್ ಆಕ್ಟಿವೇಟ್ ಆಗಿದೆ ಅಂತ FM ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದ್ದಾಳೆ. ಅವ್ರಿಗೇನಾದ್ರೂ ಬೇಕಾಗಿ ಫೋನ್ ಮಾಡಿದ್ರೆ ಈ ಫೋನ್ ನನ್ನ ಹತ್ರ ಇಟ್ಕೊಳ್ಳೋದೇ ಬೆಟರ್. ಏನು ಅಖಿಲ್, ಹೇಗಿದೀಯಾ? ಆರಾಮಾಗಿದ್ದೀನಣ್ಣ. ಕಾಫ್ ಪೂರ್ತಿ ಕಡಿಮೆ ಆಯ್ತಾ? ಪೂರ್ತಿ ಕಮ್ಮಿ ಆಯ್ತಣ್ಣ. ಇನ್ನು 10 ನಿಮಿಷದಲ್ಲಿ ಆಡಿಟರ್ ಬರ್ತಿದ್ದಾರೆ. ಓಕೆ ಅಣ್ಣ, ಆ ಮೀಟಿಂಗ್ ವಿಷಯ ನಾನು ನೋಡ್ಕೋತೀನಿ. ಹೊಸ ಕಾಂಟ್ರಾಕ್ಟ್ ಸಂಬಂಧಪಟ್ಟ ಎಸ್ಟಿಮೇಟ್ ಫೈಲ್ಸ್ ಎಲ್ಲ ನಿನ್ನ ಹತ್ರನೇ ಇದೆಯಲ್ವಾ? ಹೌದಣ್ಣ, ನನ್ನ ಹತ್ರನೇ ಇದೆ. ಆ ಫೈಲ್ ಕೊಡಿ ಇಲ್ಲಿ. 1 ಮಿನಿಟ್.